ಕುಂಟ ಟೀ ಕೊಡೋ ಅಂತಾರೆ ಪ್ರೀತಿಯಿಂದ. ನಾನು ಬೇಜಾರಾಗಲ್ಲ, ನಾವು ಪ್ರೀತಿಯಿಂದ ಕರಿತಾರೆ ಅಂದ್ಬಿಟ್ಟು. ಭಿಕ್ಷೆ ಬಿಡ್ತಿಲ್ಲ, ಕಳ್ತನ ಮಾಡ್ತಿಲ್ಲ. ಈ ಕುಂಟ ಆದ್ರೂ ನೇತಿಂದ ದುರ್ಗಂತಿದ್ದೀನಿ. ಡೈಲಿ 800 ದುಡಿತೀನಿ. ತಿಂಗಳು 20 ಸಾವಿರ ದುಡಿತೀನಿ. ಯಾರು ರಂಗೋಲಿ ಇಲ್ಲ, ಯಾರು ಕೈಲಾಗಲ್ಲ ಅಂತ ಕೂತಿರೋ ಮನೇಲಿ, ಏನು ಕೆಲಸ ಆಗಲ್ಲ ಅಂತ ಕೂತಿರೋ, ಒಂದು ಸಲ ಟ್ರೈ ಮಾಡಿ ನೋಡಿರಿ. ಮುಂದೆ ನಿಮಗೆ ಜವಾಬ್ದಾರಿ ಅಂತ ಗೊತ್ತಾಗುತ್ತೆ. ನಮ್ಮ ಹೋಟ್ಲಿಗೆ ಬನ್ನಿ, ಕಷ್ಟ ಎಲ್ಲ ಏನಂತ ಗೊತ್ತಾಗುತ್ತೆ ನಿಮಗೆ. ಕಾಲಾಗಲ್ಲ, ಫುಲ್ ಸೊಂಟ ಹೋಗೈತೆ ಅಂತಾದ್ರಾಗೂ ಹಿಂಗೆ ಊರ್ಕೊಂಡು ದಗಲ್ ಮಂಡಿ ಬೇಕೊಂಡು ವ್ಯಾಪಾರ ಮಾಡ್ತಾರೆ ಸರ್. ತಿಂಗಳ 25,000 ರೂಪಾಯಿ ದುಡ್ಡು ಎಣಿಸ್ಕೊಂತಾರೆ. ಏನು ನಿಮ್ಮ ಟೀ ಸ್ಟಾಲ್ಗೆ ಕುಂಟ ಟೀ ಸ್ಟಾಲ್ ಅಂತ ಇಟ್ಟಿದ್ರಲ್ಲ ಸರ್? ನಾನು ಮುಂಚೆ ಭಾಳ ಚೆನ್ನಾಗಿದ್ದೆ. ನಾನು ನಿಮಗೆ ಇದ್ದೆ. ನಾನು ಮುಂಚೆ ಬೆಂಗಳೂರು ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ. ನಾನು ಸುಮ್ಮನೆ ಆಕ್ಸಿಡೆಂಟ್ ಆಗಿ ಫೈನಲ್ ಕಾರ್ಡ್ ಕಟ್ಟಾಯಿತು. ಸುಮ್ಮನೆ ಬೇರೆ ಕೆಲಸಕ್ಕೆ ಏನು ಅಂದ್ಬಿಟ್ಟು ನಾನು ಟೀ ಅಂಗಡಿ ಇಟ್ಟಿದ್ದೀನಿ. ನಾನು ದಿವಸಕ್ಕೆ ಒಂದು 700-800 ರೂಪಾಯಿ ದುಡಿತೀನಿ. ಮೋಸ ಇಲ್ಲ. ಇನ್ನೊಬ್ಬ ಕೈಗಳಿಗೆ ಯಾಕೆ ಮಾಡೋದು ಅಂತ ನಾನು ಸ್ವಂತ ಮಾಡ್ತೀನಿ. ನಾನು ಇನ್ನೊಂದು ಗೌರ್ಮೆಂಟ್ ಸವಲತ್ತನ್ನು ತಾಂಡಿಲ್ಲ. ಗೌರ್ಮೆಂಟ್ ಸವಲತ್ತು ನಾನು ಯಾವುದು ಹ್ಯಾಂಡಿಕ್ಯಾಪಿಂದ ಮಾಡ್ತಿರಲಿಲ್ಲ. ಫೈನಲ್ ಕಟ್ ಆದ್ಮೇಲೆ ನಾನು ಬಂದು ಎಲ್ಲರೂ ಪ್ರೀತಿಯಿಂದ ಕುಂಟ ಅಂತ ಹೇಳ್ತೀನಿ. ಅದೇ ಹೆಸರಾಕಿ ಕುಂಟ ಟೀ ಅಂಗಡಿ ಅಂತ ಹೆಸರು ಹಾಕೊಂಡಿದ್ದೀನಿ. ಬಂದವರೆಲ್ಲ ಹೆಂಗೆ ಮಾತಾಡಿಸ್ತಾರೆ ನಿಮ್ಮನ್ನ? ಕುಂಟ ಟೀ ಕೊಡೋ ಅಂತಾರೆ ಪ್ರೀತಿಯಿಂದ. ನಾನು ಬೇಜಾರಾಗಲ್ಲ, ನಾವು ಪ್ರೀತಿಯಿಂದ ಕರಿತಾರೆ ಅಂದ್ಬಿಟ್ಟು. ಈಗ ಕಣ್ಣು ಸಮಸ್ಯೆ ಇದ್ದವ್ರಿಗೆ ಕುರುಡ ಅಂದರೆ, ಕಾಲು ಸಮಸ್ಯೆ ಇದ್ದವ್ರಿಗೆ ಕುಂಟ ಅಂದರೆ ಬೇಜಾರಾಗ್ತಾರೆ. ನೀವು ಬೇಜಾರಾಗಲ್ವಾ? ಇಲ್ಲ ಸರ್, ಬೇಜಾರಿಲ್ಲ ಸರ್, ಬೇಜಾರಿಲ್ಲ. ಅದು ಪ್ರೀತಿಯಿಂದ ಕರಿತಾರೆ, ಅದಕ್ಕೋಸ್ಕರ ನಾನು ಯಾವುದಾದೇ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಓಕೆ. ಈಗ ನೀವು ಬೇರೆಯವ್ರ ಹತ್ರನೇ ಕೆಲಸ ಹೋಗ್ಬೋದು. ನೀವು ಸ್ವಂತ ಉದ್ಯಮ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಬೇರೆ ಸರ್, ನನಗೆ ಬೇರೆ ಕಡೆ ದುಡಿಮೆ, ಈಗ ಡ್ರೈವಿಂಗ್ ಮಾಡೋಕ್ಕಾಗಲ್ಲ, ಬೇರೆ ಕಡೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾಕೆ ಇನ್ನೊಬ್ಬರ ತಗ ಸುಮ್ಮನೆ ಕುತ್ಕೊಂಡು ಯಾಕೆ ತಿನ್ನಬೇಕು ಮನೆ ಹೆಂಗೆ, ಅದಕ್ಕೆ ನಾನು ಸ್ವಂತ ದುಡಿಮೆ ಅಂತ ಇದು ಟೀ ಅಂಗಡಿ ಮಾಡ್ಕೊಂಡಿದ್ದೀನಿ. ಓಕೆ. ಈಗ ಪ್ರತಿದಿನ ಎಷ್ಟು ಸಂಪಾದನೆ ಮಾಡ್ತೀರಾ? ನಾನು ದಿವಸಕ್ಕೆ ಖರ್ಚೆಲ್ಲ ಒಂದು 700-800 ದುಡಿತೀನಿ. ಓಕೆ. ಈಗ ನಿಮ್ಗೆ ಈ ಥರ ಜೀವನ ಮಾಡೋದಕ್ಕೆ ಯಾರು ಇನ್ಸ್ಪಿರೇಷನ್, ಯಾರು ನಿಮಗೆ ಆದರ್ಶ? ಫ್ರೆಂಡ್ಸು, ಇನ್ನೊಂದು ಅತ್ತೆ, ನಮ್ಮ ಅತ್ತೆ, ಫ್ರೆಂಡ್ಸು, ನನ್ನ ಹೆಂಡತಿ, ಮನೆಗೆ ಎಲ್ಲ ಸಹಕಾರ ಕೊಡ್ತಾರೆ ಎಲ್ಲ. ನಿಮಗೆ? ಓಕೆ. ಈಗ ನಿಮ್ಮ ಟೀ ಸ್ಟಾಲ್ ಎಲ್ಲಿ ಬರುತ್ತೆ ಅಂತ ಹೇಳ್ಬೋದಾ? ನಮ್ಮದು ತಾವರೆಕೆರೆ, ಶಿರಾ ತಾಲೂಕು, ತಾವರೆಕೆರೆ, ಹಳ್ಳಿಮುಲ್ ಕೆಳಗೆ, ಬ್ರಿಡ್ಜಿಂದ ಕೆಳಗಡೆ. ಬ್ರಿಡ್ಜ್ ಕೆಳಗೆ, ಹಳ್ಳಿಮುಲ್ ಕೆಳಗಡೆ. ಓಕೆ. ನೀವು ಅಂಗವಿಕಲರು ಪೆನ್ಷನ್ ಮಾಡ್ತಿಲ್ವಾ? ಇಲ್ಲ, ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ? ಯಾಕಂದ್ರೆ 2 ಸಲ ನಾನು ದುಡಿದಿರಲ್ಲ, ಯಾಕೆ ಮಾಡಿಸ್ಬೇಕು ನಾನು ಮಾಡ್ತಿಲ್ಲ ಅಷ್ಟೇ. ನಿಮ್ಮ ಥರ ಎಷ್ಟೋ ಜನ ಗೊತ್ತೇ ಇರಲ್ವಲ್ಲ. ಸ್ವಲ್ಪ ಐಬಾಗಿದ್ರೆ ಅದನ್ನ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿ ದುಡ್ಡು ತಗೊಂತಾರೆ. ನನಗೆ ಅದು ಅವಶ್ಯಕತೆ ಇಲ್ಲ. ನನಗೆ ನಾನು ಕಷ್ಟಪಡ್ತೀನಿ, ದುಡಿತೀನಿ. ನಾನು ಅದು ಅಷ್ಟೊಂದು ಗೌರ್ಮೆಂಟ್ ಸವಲತ್ತು ತಗೋಬೇಕು ನನಗೆ ಆಸೆ ಇಲ್ಲ. ನಾನು ದುಡಿತೀನಿ, ನನ್ನ ತಿಂಗಳು ಸಾಕಿ ಇದ್ದೀನಿ ಅಷ್ಟೇ. ಓಕೆ. ಇಲ್ಲಿ ಬಂದವ್ರಿಗೆ ನಿಮ್ಮನ್ನ ಈಗ ನೋಡ್ತಾರಲ್ವಾ, ಹಿಂಗೆ ಸುಮಾರು ಜನ ಬಂದಾಗ ಟೀ ಕೊಡ್ಬೇಕಾದ್ರೆ ರಶ್ ಆಗುತ್ತೆ ಜನಗಳೆಲ್ಲ, ಅವಾಗ ನಿಮಗೆ ತರಾತುರಿ ಅನ್ಸಲ್ವಾ? ಅನ್ಸುತ್ತೆ. ಏನ್ ಮಾಡ್ತೀರಾ, ಮಾಡ್ಬೇಕಲ್ಲ, ಮಾಡಿದೀನಿ, ಮಾಡ್ತಾ ಇದ್ದೀನಿ. ಆ ಥರ ಸಿಚುವೇಶನ್ ಆಗಿದೆ ನಿಮ್ಗೆ? ಆಗಿದೆ. ಯಾವ ಸಂದರ್ಭದಲ್ಲಿ ಆಗಿದೆ? ರಶ್ ಆದ ಜಾತ್ರೆ ಟೈಮ್ಗಳಿಗೆ, ಈಗ ಬೇರೆ ಟೈಮೆಲ್ಲ ರಶ್ ಆದಾಗ ನಾನು ತಡೆಸ್ಕೊಂಡು ಕೊಡ್ತೀನಿ. ನನಗೆ ಆಗಲ್ಲ, ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಸ್ವಲ್ಪ ಬಂದು ಏನು ಮಾಡೋದು, ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಓಕೆ. ನಿಮ್ಮ ಜೀವನಕ್ಕೆ ಹೆಲ್ಪ್ ಮಾಡಿದವ್ರು ಯಾರನ್ನ ಹೇಳ್ಬೋದಾ, ಅವ್ರ ಹೆಸರುಗಳು? ಜೀವನಕ್ಕೆ ನಮ್ಮ ಅತ್ತೆನೇ. ನಿಮ್ಮ ಅತ್ತೆನೇ ದೇವರು? ನಮ್ಮ ಅತ್ತೆನೇ ದೇವರು. ಕಷ್ಟಕ್ಕೆ ನಮ್ಮ ಅತ್ತೆನೇ, ಕಷ್ಟ ಸಿಗಲ್ಲ ನಮ್ಮ ಅತ್ತೆ, ನಾನು ಹೇಳ್ತೀನಿ. ಓಕೆ. ನಿಮ್ಮ ಅಂಗಡಿನಲ್ಲಿ ಏನೇನು ಸಿಗುತ್ತೆ? ನಾವು ಸಾಯಂಕಾಲ ಮಧ್ಯಾಹ್ನ ಮೇಲೆ ಖಾರಪುರಿ ಬಣ್ಣ ಮಾಡ್ತೀನಿ, ಇಷ್ಟಾದ್ರೆ ಟೀ ಮಾಡ್ತೀನಿ. ಇವತ್ತು ಸಂಡೇ ಅಂತ ಮಾಡಿಲ್ಲ ಅಷ್ಟೇ ನಾನು. ಓಕೆ. ಇದು ಮೇನ್ ಬಿಸ್ನೆಸ್? ಟೀ ಕಾಫಿ ಮೇನ್ ಟೀ ಕಾಫಿ ನಂದು. ಆಯಿತು. ಈಗ ಕೈ ಕಾಲು ಸಮಸ್ಯೆ ಇದ್ದವರು ಭಿಕ್ಷೆ ಬೇಡ್ತಾರೆ, ಮೆಡಿಕಲ್ ಪೆನ್ಷನ್ ಎಲ್ಲ ತೊಗೊತಾರೆ, ಅಂತಾರೆ ನೀವು ಏನು ಸಂದೇಶ ಕೊಡ್ತೀರಿ? ನಾನು ಅವ್ರ ಕೈಲಿ ಯಾಕೆ ಭಿಕ್ಷೆ ಬಿಡ್ಬೇಕು, ಅವ್ರ ತಗ ಯಾಕೆ ಹೇಳ್ಬೇಕು? ಕಷ್ಟಪಟ್ಟು ದುಡೀರಿ, ಏನೋ ಸ್ವಂತ ಬಿಸ್ನೆಸ್ ಮಾಡಿರಿ, ನಿಮಗೆ ಒಳ್ಳೇದಾಗ್ತದೆ. ಅವ್ರ ತಗ ಇವ್ರು ಕುಡಿತಾನಪ್ಪ, ದುಡಿತಾನಪ್ಪ, ಭಿಕ್ಷೆ ಬೇಡ. ನೀವು ಸ್ವಂತ ಏನೋ ದುಡಿಮೆ ಮಾಡಿದ್ರೆ ನಿಮ್ಗೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆಗಲ್ಲ, ಏನು ಮಾಡ್ತೀವಿ, ಅವನು ಒಂಥರ ಇರ್ತಾನೆ. ನಾವೇ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಇವತ್ತು ಹೆಂಗೋ ಕಾರಿಂದ ನಿಂತ್ಕೊಂಡು ನಾವು ಜೀವನ ಮಾಡ್ತಾ ಇದ್ದಾರೆ. ಅಷ್ಟೇ ಸಾಕು, ಅವ್ನು ಇದ್ದು ಸಾಕು. ಅವ್ನು ಕೊಡೋದು ಬೇಡ, ನಮಗೆ ಸುತ್ತೋದು ಬೇಡ. ಒಂದು ಸಂದಕ್ಕಿದ್ದು ಸಾಕು ದೇವರು. ಭಾಳ ಕಲಿಯೋದೇ ಸರ್ ಇವ್ರ ಹತ್ರ ಇದ್ದಾನೆ. ಕಾಲಾಗಲ್ಲ, ಫುಲ್ ಸೊಂಟ ಹೋಗೈತೆ ಅಂತಾದ್ರಾಗೂ ಹಿಂಗೆ ಊರ್ಕೊಂಡು ದಗಲ್ ಮಂಡಿ ಬೇಕೊಂಡು ವ್ಯಾಪಾರ ಮಾಡ್ತಾರೆ ಸರ್. ತಿಂಗಳ 25,000 ರೂಪಾಯಿ ದುಡ್ಡು ಎಣಿಸ್ಕೊಂತಾನೆ. ಒಳ್ಳೆ ಛಲ ಇದೆ. ಒಂದು ಅಂಗವಿಕಲಿಂದ ಏನು ಇದು ಮಾಡ್ತಿಲ್ಲ, ಏನೂ ಇಲ್ಲ. ಆರಾಮಾಗಿ ಅವ್ನ ಕಾಲ ಮೇಲೆ ನಿಂತ್ಕೊಂಡು ದುಡಿತಾ ಇದ್ದಾರೆ ಸರ್. ಭಾಳ ಛಲದಿಂದ ದುಡಿತಾ ಇದ್ದಾರೆ ಸರ್. ಇಂಥ ನೋಡಿದರೆ ನಮಗೆ ಅಯ್ಯೋ ಪಾಪ ಅನ್ನಿಸ್ತೈತೆ ಸರ್. ಅದಕ್ಕೆ ಇಲ್ಲಿ ನೀವು ಟೀ ಕುಡಿಯೋಕ್ಕೆ ಬರೋದು? ಅದರಿಂದಲೇ ನಾವು ಬರೋದು. ಅವನ್ನ ಕಂಡ್ರೆ ನಮಗೆ ಭಾರಿ ಪ್ರೀತಿ.